ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾತಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಹೈಪರ್ ಟೆನ್ಷನ್, BP ಸಮಸ್ಯೆ, ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಸಮಸ್ಯೆ, ನಂತರ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ಅಂದರೆ ಥೈರಾಯ್ಡ್ ಸಮಸ್ಯೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಥೈರಾಯ್ಡ್ ಅಂದ್ರೆ ಏನು, ಥೈರಾಯ್ಡಿನ ಒಂದು ಸಮಸ್ಯೆಗಳೇನು, ಹಾಗೂ ಅದನ್ನು ಯಾವ ರೀತಿ ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಥೈರಾಯ್ಡ್ ಅನ್ನೋದೊಂದು ಬಟರ್ಫ್ಲೈ ಶೇಪ್ಡ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತಂದರೆ ಚಿಟ್ಟೆ ಆಕೃತಿಯಲ್ಲಿ ಇರ್ತಕ್ಕಂತಹ ಒಂದು ಗ್ರಂಥಿ. ಈ ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ಗಂಟಲಿನಲ್ಲಿ ಇರ್ತದೆ. ನಮ್ಮ ಗಂಟಲಿನಲ್ಲಿ ಟ್ರೇಕಿಯಾ ಅಂತಂದರೆ ವಿಂಡ್ ಪೈಪ್, ಏನು ವಾಯುನಾಳ ಅಂತ ಹೇಳ್ತಾರೆ, ಈ ವಾಯುನಳಿಕೆಯನ್ನು ಸುತ್ತುವರೆದಿರ್ತದೆ. ಹಾಗೂ ಲ್ಯಾರಿಂಗ್ಸ್, ವಾಯ್ಸ್ ಬಾಕ್ಸ್ ಅಂತ ಹೇಳ್ತಾರೆ, ಅದನ್ನು ಸ್ವರಪೆಟ್ಟಿಗೆ ಕೆಳಗಡೆ ಇರ್ತಕ್ಕಂಥ ಒಂದು ಗ್ರಂಥಿ ಅಂತಂದರೆ ಥೈರಾಯ್ಡ್ ಗ್ರಂಥಿ, ಥೈರಾಯ್ಡ್ ಗ್ಲ್ಯಾಂಡ್. ಈ ಥೈರಾಯ್ಡ್ ಗ್ಲ್ಯಾಂಡ್ ನಮಗೆ ಏನಕ್ಕೆ ಬೇಕು ಅಂತಂದರೆ ನಮ್ಮ ದೇಹದ ಪ್ರಮುಖ ಎಲ್ಲ ಒಂದು ಚಟುವಟಿಕೆಗಳನ್ನು ನಿಯಂತ್ರಿಸಲು ಇದು ಥೈರಾಯ್ಡ್ ಗ್ಲ್ಯಾಂಡ್ ತುಂಬಾ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಗ್ಲ್ಯಾಂಡ್. ನಮ್ಮ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ, ಡೈಜೆಷನ್ಗೆ, ಮೆಟಬಾಲಿಸಮ್ಗೆ, ಹಾಗೂ ರೆಗ್ಯುಲೇಟ್ ಮೆನ್ಸ್ಟ್ರಲ್ ಸೈಕಲ್, ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಆಗದಲ್ಲೇ ಇರದಂಗೆ ನೋಡ್ಕೊಳ್ಳೋದಕ್ಕೆ, ಫರ್ಟಿಲಿಟಿಗೆ ಅಂತಂದರೆ ಗರ್ಭಧಾರಣೆ ಆಗಲು, ಹಾಗೂ ಹೃದಯದ ಆರೋಗ್ಯವನ್ನು ಕಾಪಾಡಲು, ಹಾರ್ಟ್ ಬೀಟ್ ನಾರ್ಮಲ್ ಆಗಿಡೋದಕ್ಕೆ, ಬಾಡಿ ಟೆಂಪರೇಚರ್ನ ಉಷ್ಣಾಂಶವನ್ನು ನಾರ್ಮಲ್ ಆಗಿಡೋದಕ್ಕೆ, ಅದು ಇಂಟೆಸ್ಟೈನಲ್ ಮೂವ್ಮೆಂಟ್ಸ್ ಅಂದರೆ ಇದನ್ನು ಸಹಕಾರಿಯಾಗಿದೆ. ಹಾಗೂ ನಮ್ಮ ದೇಹದ ಎಲ್ಲ ಒಂದು ಹಾರ್ಮೋನ್ಗಳನ್ನ ಇಂಡೈರೆಕ್ಟಾಗಿ ಇದು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಗ್ಲ್ಯಾಂಡ್ ಅಂತಂದರೆ ಥೈರಾಯ್ಡ್ ಗ್ಲ್ಯಾಂಡ್. ಇದರಲ್ಲಿ ಇರ್ತಕ್ಕಂಥ ಥೈರಾಯ್ಡ್ ಹಾರ್ಮೋನ್ಸ್ ಹಾಗೂ ನಮ್ಮ ದೇಹದ ಒಂದು ಉಷ್ಣಾಂಶವನ್ನು ಸಮತೋಲನದಲ್ಲಿಡ್ತದೆ. ಹಾಗೂ ಬುದ್ಧಿಶಕ್ತಿ, ಮೆಮೊರಿ ಡೆವಲಪ್ಮೆಂಟಿಗೆ ಎಲ್ಲದಕ್ಕೂ ಸಹಕಾರಿಯಾಗಿರ್ತಕ್ಕಂತಹ ಒಂದು ಗ್ಲ್ಯಾಂಡ್ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್. ಈ ಥೈರಾಯ್ಡ್ ಗ್ಲ್ಯಾಂಡ್ T3, T4 ಅಂತ ಹಾರ್ಮೋನ್ನ ಉತ್ಪತ್ತಿ ಮಾಡ್ತದೆ. ಈ T3 ಸೆಕ್ರೇಟ್ ಮಾಡ್ತದೆ. ಈ T3 ಅಂತಂದರೆ ಟ್ರೈ ಐಡೋಥೈರೋನಿನ್. T4 ಅಂದರೆ ಥೈರಾಕ್ಸಿನ್. T3 ಅಂತ ಕರೆಯಲು ಕಾರಣ ಇದರಲ್ಲಿ 3 ಅಯೋಡಿನ್ ಆಟಮ್ಸ್ಗಳಿರ್ತದೆ. T4 ಅಂತ ಕರೆಯಲು ಕಾರಣ ಇದರಲ್ಲಿ 4 ಅಯೋಡಿನ್ ಆಟಮ್ಸ್ಗಳಿರ್ತದೆ. ನೀವು ಡಾಕ್ಟರ್ ಹತ್ರ ಹೋದಾಗ ಅವರು ಥೈರಾಯ್ಡ್ ಪ್ರೊಫೈಲ್ಟಿಗೆ ಬರ್ಕೊಡ್ತಾರೆ ಇನ್ವೆಸ್ಟಿಗೇಷನ್ಗೆ. ಅದರಲ್ಲಿ T3, T4, TSH ಇರ್ತದೆ. T3, T4 ಅನ್ನೋದನ್ನ ಥೈರಾಯ್ಡ್ ಗ್ಲ್ಯಾಂಡು ಈ ಹಾರ್ಮೋನ್ಸ್ನ ಉತ್ಪತ್ತಿ ಮಾಡ್ತದೆ. ಆದರೆ TSH ಅನ್ನೋದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದು ನಮ್ಮ ಬ್ರೈನ್, ನಮ್ಮ ಮೆದುಳಿನಲ್ಲಿ ಇರ್ತಕ್ಕಂತಹ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಹಾರ್ಮೋನ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದರ ಕೆಲಸ ಏನು ಅಂತಂದರೆ ಇದು ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಸ್ನ T3, T4 ಹಾರ್ಮೋನ್ಸ್ನ ಸ್ಟಿಮ್ಯುಲೇಟ್ ಮಾಡ್ತದೆ. ಅಂದರೆ ಅದು ಕಡಿಮೆ ಉತ್ಪತ್ತಿ ಆಗ್ತಿದ್ರೆ ಜಾಸ್ತಿ ಉತ್ಪತ್ತಿ ಆಗೋಕ್ಕೆ ಪ್ರೇರೇಪಿಸ್ತದೆ. ಅದಕ್ಕೆ ಇದಕ್ಕೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರೀತಾರೆ. ಈ ಥೈರಾಯ್ಡ್ ಹಾರ್ಮೋನ್ಸ್ನ ಕೆಲಸ ಕರೆಕ್ಟಾಗಿ ಮಾಡೋದಕ್ಕೆ ಇನ್ಸಿಸ್ಟ್ ಮಾಡೋದು, ಪ್ರೇರೇಪಿಸೋದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಆದ್ದರಿಂದ ನಾವು ಟ್ರೀಟ್ಮೆಂಟ್ ವೈಸಲ್ಲಿ ನಾವು ಟ್ರೀಟ್ಮೆಂಟಿಗೆ ಕೊಡಬೇಕಾದ್ರೆ TSH ವ್ಯಾಲ್ಯೂನ ನೋಡ್ತೀವಿ. TSH ವ್ಯಾಲ್ಯೂ ಎಷ್ಟಿರಬೇಕು ಅಂತಂದರೆ ನಾರ್ಮಲ್ TSH ವ್ಯಾಲ್ಯೂ 0.5 to 5 ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರಬೇಕು. ಯಾವಾಗ ಈ TSH ವ್ಯಾಲ್ಯೂ ಏರುಪೇರಾಗ್ತದೆ ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ, ಇಲ್ಲ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಥೈರಾಯ್ಡಿನ ಸಮಸ್ಯೆ ಕಾಣಿಸ್ಕೊಳ್ಳೋದು ಹೆಂಗಸರಲ್ಲಿ ಜಾಸ್ತಿ. ಗಂಡಸರಿಗೆ ಒಂದು ಕಂಪೇರ್ ಮಾಡಿದ್ರೆ ಹೆಂಗಸರಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ. ಈಗ ಹೈಪೋಥೈರಾಯ್ಡಿಸಮ್ ಅಂತಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹೈಪೋಥೈರಾಯ್ಡಿಸಮ್ನಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಅಂತಂದರೆ T3, T4 ಲೆವೆಲ್ಲು ಕಡಿಮೆ ಇರ್ತದೆ, ಅಂಡರ್ ಆ್ಯಕ್ಟಿವ್ ಇರ್ತದೆ ಥೈರಾಯ್ಡ್ ಹಾರ್ಮೋನ್ಸ್. TSH ಲೆವೆಲ್ ಜಾಸ್ತಿ ಇರ್ತದೆ. ಹಾಗೂ ಹೈಪರ್ ಥೈರಾಯ್ಡಿಸಮ್ನಲ್ಲಿ T3, T4 ಲೆವೆಲ್ಲು ಜಾಸ್ತಿ ಇರ್ತದೆ, TSH ಲೆವೆಲ್ ಕಡಿಮೆ ಇರ್ತದೆ. ಅಂದರೆ ಹೈಪೋಥೈರಾಯ್ಡಿಸಮ್ನಲ್ಲಿ 5 ಇಂಟರ್ನ್ಯಾಷನಲ್ ಯೂನಿಟ್ಗಿಂತನೂ ಜಾಸ್ತಿ ಇದ್ದರೆ ಅದನ್ನು TSH ಲೆವೆಲ್ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತಾರೆ. 0.5 ಗಿಂತನೂ ಕಡಿಮೆ ಇದ್ದರೆ TSH ಲೆವೆಲ್ಲು ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಕರೀತಾರೆ. ಹೈಪೋಥೈರಾಯ್ಡಿಸಮ್ನಲ್ಲಿ
ಏನೇನು ಲಕ್ಷಣಗಳಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹೈಪೋಥೈರಾಯ್ಡಿಸಮಲ್ಲಿ ಮೊದಲಿಗೆ ಏನು ಅಂತಂದರೆ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ, ಮೆಟಬಾಲಿಸಮ್ ಲೋ ಮೆಟಬಾಲಿಸಮ್ ರೇಟ್ ಇರ್ತದೆ. ಲೋ ಮೆಟಬಾಲಿಸಮ್ ಇರ್ತದೆ ಅಂತಂದರೆ ಆಹಾರ ತಿಂದಿದ್ದು ಮೆಟಬಾಲಿಸಮ್ ಅಂತಂದರೆ ಏನು ಅಂತಂದರೆ ನಾವು ತಿಂದ ಆಹಾರ ಜೀರ್ಣವಾಗಿ ಅದು ಗ್ಲೂಕೋಸ್ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು, ಶಕ್ತಿಯಾಗಿ ಕನ್ವರ್ಟ್ ಆಗಬೇಕು. ಸೆಲ್ಸ್ಗಳು ಜೀವಕೋಶಗಳು ಆ್ಯಕ್ಟಿವ್ ಆಗಿರಬೇಕು, ಆರ್ಗನ್ಸ್ಗಳು ಆ್ಯಕ್ಟಿವ್ ಆಗಿರೋಂಗೆ ಮಾಡೋದು ಮೆಟಬಾಲಿಸಮ್. ಆ ಮೆಟಬಾಲಿಸಮ್ ಯಾವಾಗ ಸೆಲ್ಸ್ಗಳು ಆ್ಯಕ್ಟಿವ್ ಆಗೋದಿಲ್ಲ, ಅದು ಶಕ್ತಿಯನ್ನು ಕೊಡೋದಿಲ್ಲ, ಆವಾಗ ಅದನ್ನು ಲೋ ಮೆಟಬಾಲಿಸಮ್ ರೇಟ್ ಅಂತಾರೆ. ಮೆಟಬಾಲಿಸಮ್ ಕರೆಕ್ಟಾಗಿ ಆಗೋದಿಲ್ಲ ಹೈಪೋಥೈರಾಯ್ಡಿಸಮ್ನಲ್ಲಿ. ಮೆಟಬಾಲಿಸಮ್ ಯಾವಾಗ ಕರೆಕ್ಟಾಗಿ ಆಗೋದಿಲ್ವೋ ಆವಾಗ ವೆಯ್ಟ್ ಗೈನ್ ಆಗ್ತಾರೆ. ಅಂತಂದರೆ ಆಹಾರ ತಿಂತಾರೆ, ಆಹಾರ ತಿಂದಿದ್ದು ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಲ್ಲ, ಅದು ಫ್ಯಾಟ್ ಆಗಿ ದೇಹದಲ್ಲೇ ಉಳ್ಕೊಳ್ಳುತ್ತದೆ, ಆಗ ದೇಹದ ತೂಕ ಹೆಚ್ಚಾಗ್ತದೆ. ಹೈಪೋಥೈರಾಯ್ಡಿಸಮ್ನಲ್ಲಿ ಲೋ ಮೆಟಬಾಲಿಸಮ್ ರೇಟ್ ಇರ್ತದೆ, ಲೋ ಮೆಟಬಾಲಿಕ್ ರೇಟ್, ಹಾಗೂ ವೆಯ್ಟ್ ಗೇನ್ ಇರ್ತದೆ, ವೆಯ್ಟ್ ಜಾಸ್ತಿ, ತೂಕ ಜಾಸ್ತಿ ಆಗ್ತಾರೆ. ಅದರ ಜೊತೆಗೆ ಫ್ಯಾಟಿಗ್ ಅಂತಂದರೆ ಸುಸ್ತಿರ್ತದೆ, ಹಾಗೂ ಡ್ರೈ ಸ್ಕಿನ್, ಚರ್ಮ ಎಲ್ಲದು ಒಣಗ್ದಂಗೆ ಇರ್ತದೆ. ನೀವು ಕೆಲವರು ಹೆಂಗಸರಲ್ಲಿ ನೋಡ್ಬೋದು, ಅವರಿಗೆ ಗಂಡಸರದ ರೀತಿ ಒರಟ ಚರ್ಮ ಇರ್ತದೆ, ಚರ್ಮ ಒರಟಿರ್ತದೆ. ಅದರ ಜೊತೆಗೆ ಹೇರ್ ಫಾಲ್, ತಲೆ ಕೂದಲು ಹೆಚ್ಚಾಗಿ ಉದುರುತ್ತಿರ್ತದೆ. ಅದರ ಜೊತೆಗೆ ಹಾರ್ಸ್ನೆಸ್ ಆಫ್ ವಾಯ್ಸ್, ಗಂಡಸರ ಥರ ವಾಯ್ಸು ಸ್ವಲ್ಪ ಗಡಿಸ್ತನ ಇರ್ತದೆ. ಅದರ ಜೊತೆಗೆ ಹಾರ್ಟ್ ಬೀಟ್ ಕಡಿಮೆ ಇರ್ತದೆ. ಹಾಗೂ ಇವರಲ್ಲಿ ಕೋಲ್ಡ್ ಇಂಟಾಲರೆನ್ಸ್, ಈ ಚಳಿಗೆ ಥಂಡಿಗೆ ಇವರು ಆದಷ್ಟು ಎಕ್ಸ್ಪೋಸ್ ಆಗೋಕ್ಕೆ ಆಗಲ್ಲ, ಥಂಡಿಗೆ ಅವರು ಕೋಲ್ಡ್ ಇಂಟಾಲರೆನ್ಸ್ ಇರ್ತದೆ. ಇದರ ಜೊತೆಗೆ ಅವರಲ್ಲಿ ಹಾರ್ಟ್ ಬೀಟ್ ಕಡಿಮೆ ಇರ್ತದೆ. ಈ ಪೀರಿಯಡ್ಸ್ ಅಂತಂದರೆ ಮೆನ್ಸ್ಟ್ರಿಯಲ್ ಪೀರಿಯಡ್ಸ್ ಅದು ಇರ್ರೆಗ್ಯುಲಾರಿಟಿ ಇರ್ತದೆ, ರೆಗ್ಯುಲರ್ ಪೀರಿಯಡ್ಸ್ ಅವರಿಗೆ ಆಗೋದಿಲ್ಲ, ಮೆನ್ಸ್ಟ್ರಿಯಲ್ ಸೈಕಲಲ್ಲಿ ವ್ಯತ್ಯಾಸ ಇರ್ತದೆ. ಈ ಎಲ್ಲ ಒಂದು ಲಕ್ಷಣಗಳು ಈ ಒಂದು ಹೈಪೋಥೈರಾಯ್ಡಿಸಮ್ ಕಾಣ್ತದೆ. ಇದರ ಜೊತೆಗೆ ಅವರಿಗೆ ಡಿಪ್ರೆಷನ್ನಲ್ಲಿರ್ತಾರೆ, ಈ ವೆಯ್ಟ್ ಗೈನ್ ಆಗಿರ್ತಾರೆ. ಈ ಎಲ್ಲ ಸಮಸ್ಯೆಗಳು ಹೈಪೋಥೈರಾಯ್ಡಿಸಮ್ನಲ್ಲಿ ಕಾಣಿಸ್ಕೊಳ್ತದೆ. ಇನ್ನು ಹೈಪರ್ ಥೈರಾಯ್ಡಿಸಮ್ನಲ್ಲಿ T3 T4 ಲೆವೆಲ್ ಅಂದರೆ ಟ್ರೈಐಡೋಥೈರೋನಿನ್ ಹಾಗೂ ಥೈರಾಕ್ಸಿನ್ ಲೆವೆಲ್ಲು ಜಾಸ್ತಿ ಇರ್ತದೆ, ಓವರ್ ಆ್ಯಕ್ಟಿವ್ ಇರ್ತದೆ. ಹಾಗೂ TSH ಲೆವೆಲ್, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಈ ಲೆವೆಲ್ಲು ಕಡಿಮೆ ಇರ್ತದೆ. ಇವರಿಗೆ ಹೈ ಮೆಟಬಾಲಿಕ್ ರೇಟ್ ಇರ್ತದೆ. ಅಂತಂದರೆ ಏನೇ ತಿಂದರೂ ಜೀರ್ಣ ಆಗಿ ಅದು ಮೆಟಬಾಲಿಸಮ್ ಜಾಸ್ತಿ ಆಗ್ತಾ ಇರ್ತದೆ. ಅವ್ರಿಗೆ ಯಾವ ರೀತಿ ಇರ್ತದೆ ಅಂತಂದರೆ ಆಹಾರ ಜೀರ್ಣ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅದರ ಜೊತೆಗೆ ದೇಹದಲ್ಲೇ ಇರ್ತಕ್ಕಂತಹ ಫ್ಯಾಟ್ಗಳನ್ನು ಇದು ಬರ್ನ್ ಮಾಡ್ತದೆ. ಆದ್ದರಿಂದ ಹೈ ಮೆಟಬಾಲಿಸಮ್ ರೇಟ್ ಇರ್ತದೆ, ವೆಯ್ಟ್ ಲಾಸ್ ಇರ್ತದೆ, ಇವರು ತೂಕ ಕಡಿಮೆ ಇರ್ತಾರೆ. ಅದರ ಜೊತೆಗೆ ಹಾರ್ಟ್ ರೇಟ್ ಇವ್ರದ್ದು ಜಾಸ್ತಿ ಇರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ, ಆಂಗ್ಸೈಟಿ ಇರ್ತಾರೆ, ಒತ್ತಡ ಆತಂಕದಲ್ಲಿರ್ತದೆ. ಕೆಲವೊಬ್ಬರಿಗೆ ಈ ಬಲ್ಜಿಂಗ್ ಆಫ್ ಐಸ್ ಅಂತ ಹೇಳ್ತಾರೆ, ಕಣ್ಣು ದಪ್ಪ ಊದ್ದಂಗೆ ಕಾಣ್ತದೆ. ಅದರ ಜೊತೆಗೆ ಸ್ವೆಟ್ಟಿಂಗು, ಸುಸ್ತಾಗೋದು, ಈ ಎಲ್ಲ ಒಂದು ಸಮಸ್ಯೆಗಳು ಅವರಿಗೆ ಕಾಡ್ತದೆ. ಅದರ ಜೊತೆಗೆ ಲೂಸ್ ಮೋಷನ್ನು, ಈ ಎಲ್ಲ ಹಲವಾರು ಸಮಸ್ಯೆಗಳು ಕಾಡ್ತದೆ. ಈ ಹಾರ್ಟ್ ರೇಟು ಜಾಸ್ತಿ ಇರ್ತದೆ. ಹಾಗೂ ಈ ಒಂದು ಹೈಪೋಥೈರಾಯ್ಡಿಸಮ್ಮು, ಹೈಪರ್ ಥೈರಾಯ್ಡಿಸಮ್, ಈ ಎಲ್ಲ ಒಂದು ಸಮಸ್ಯೆನ ಯಾವ ರೀತಿ ನಾವು ಕಂಡುಹಿಡ್ಕೋಬೋದು ಅಂತಂದರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಈ ಬ್ಲಡ್ ಟೆಸ್ಟಲ್ಲಿ ಪ್ರಮುಖವಾಗಿ ಮಾಡಿಸ್ಬೇಕಾಗಿರ್ತಕ್ಕಂಥ ಒಂದು ಟೆಸ್ಟ್ ಅಂತಂದರೆ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅಂತಂದರೆ ಅದರಲ್ಲಿ T3 T4 TSH ವ್ಯಾಲ್ಯೂಸ್ ಇರ್ತದೆ. T3 T4 TSH ವ್ಯಾಲ್ಯೂ ನಾವು ನೋಡಿ, TSH ವ್ಯಾಲ್ಯೂ ಏನು ಕಡಿಮೆ ಇತ್ತು ಅಂತಂದರೆ 0.5 ಇಂಟರ್ನ್ಯಾಷನಲ್ ಯೂನಿಟ್ಗಿಂತಲೂ ಕಡಿಮೆ ಇತ್ತು TSH ವ್ಯಾಲ್ಯೂ ಅಂತಂದರೆ ಹೈಪರ್ ಥೈರಾಯ್ಡಿಸಮ್. 5 ಇಂಟರ್ನ್ಯಾಷನಲ್ ಯೂನಿಟ್ಸ್ಗಿಂತಲೂ ಜಾಸ್ತಿ ಇತ್ತು ಅಂತಂದರೆ ಹೈಪೋಥೈರಾಯ್ಡಿಸಮ್ ಅಂತ ನಾವು ಮನಗಂಡು ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯಲ್ಲಿ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮಲ್ಲಿ ಏನಿರ್ತದೆ ಅಂತಂದರೆ ಅವರಿಗೆ ಹೀಟ್ ಇಂಟಾಲರೆನ್ಸ್ ಇರ್ತದೆ. ಹೈಪೋಥೈರಾಯ್ಡಿಸಮ್ ಕೋಲ್ಡ್ ಇಂಟಾಲರೆನ್ಸ್ ಇರ್ತದೆ, ಚಳಿ ಥಂಡಿನ ಅವರು ತಡೆಯಲ್ಲ. ಹೈಪರ್ ಥೈರಾಯ್ಡಿಸಮ್ನಲ್ಲಿ ಸೆಕೆ ಆಗೋದು ಅದನ್ನು ಅವರು ತಡೆಯಲ್ಲ. ಜೊತೆಗೆ ಹಾರ್ಟ್ ರೇಟ್ ಜಾಸ್ತಿ ಇರ್ತದೆ. ಈ ಎಲ್ಲ ಒಂದು ಸಮಸ್ಯೆಗಳು ಹೈಪರ್ ಥೈರಾಯ್ಡಿಸಮ್ನಲ್ಲಿ ಇರ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ಏನು ಹೇಳಿದ್ದೀನಿ, ಈ ಲಕ್ಷಣಗಳು ತೂಕ ಕಡಿಮೆ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು, ಅತಿಯಾದ ಸ್ವೆಟ್ಟಿಂಗ್ ಆಗಿರ್ಬೋದು, ಚಳಿ ಇರಬಹುದು, ಅಥವಾ ಬೇರೆ ಯಾವುದೇ ಸುಸ್ತಿರ್ಬೋದು, ಈ ಎಲ್ಲ ಒಂದು ಸಮಸ್ಯೆಗಳು ಏನಾದರೂ ನಿಮ್ಮಲ್ಲಿ ಕಾಣಿಸ್ಕೊಂಡ್ರೆ ಹತ್ತಿರವಿರತಕ್ಕಂತಹ ತಜ್ಞ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ
ಔಷಧೋಪಚಾರಗಳನ್ನು ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.